ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರೊಬ್ಬರೇ ಸರ್ವಸ್ವವಾಗಿದ್ದಾರೆ. ಈ ಭೂಲೋಕದಲ್ಲಿ ಎಲ್ಲ ಅಧಿಕಾರವನ್ನು, ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರವನ್ನು ನಮ್ಮ ಕರ್ತರಾದ ದೇವರ ಕೈಯಲ್ಲಿರುವುದರಿಂದ ನೀವು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ರಾಜ್ಯಕ್ಕಾಗಿ ನೀವು ತಬಕಿಸುವುದಾದರೆ, ದೇವರೊಬ್ಬರನ್ನು ಮೆಚ್ಚಿಸಲು ನೀವು ಬಯಸುವುದಾದರೆ, ನಿಮ್ಮ ಜೀವಿತಗಳಲ್ಲಿ ದೇವರ ಸಂಕಲ್ಪ ಅದರ ಪ್ರತಿಯೊಂದು ಅಂಶ ನೆರವೇರ್ತದೆ. ಯಾರಿಂದಲೂ ತಡೆಯುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ನೀವು ಅರಿಬೇಕಾಗ್ತದೆ. ಪ್ರಿಯರೇ, ಯೋಹಾನ 18ನೇ ಅಧ್ಯಾಯ 36 ನೀವು ಗಮನಿಸಿ. ಅಲ್ಲಿ ದೇವರ ವಾಕ್ಯ, ನನ್ನ ರಾಜ್ಯವು ಈ ಲೋಕದ್ದಲ್ಲ, ಹಾಗಾಗಿ ನಾನು ಲೌಕಿಕ ಸಂಗತಿಗಳಿಗಾಗಿ ಕಾದಾಡುವುದಿಲ್ಲ. ಇದರ ಅರ್ಥವನ್ನು ನಾವು ನೋಡುವುದಾದರೆ, ಯೇಸು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ರಾಜ್ಯ ಈ ಲೋಕದ್ದೇನಾದರೂ ಆಗಿದ್ದರೆ, ನನ್ನ ರಾಜ್ಯ ಈ ಲೋಕದ್ದೇನಾದರೂ ಆಗಿದ್ದರೆ ನಾನು ಯೆಹೂದ್ಯರಿಗೆ ಒಪ್ಪಿಸಲ್ಪಡದ ಹಾಗೆ ನನ್ನ ಸೇವಕರು ಕಾದಾಡ್ತಾ ಇದ್ದರು. ಆದರೆ ಈಗ ನನ್ನ ರಾಜ್ಯ ಇಲ್ಲಿ ಇದಲ್ಲ, ನನ್ನ ರಾಜ್ಯ ಇಲ್ಲಿ ಇದಲ್ಲ ಅನ್ನುವಂಥ ಮಾತನ್ನು ದೇವರು ಹೇಳ್ತಾರೆ. ಪ್ರಿಯರೇ, ಹಾಗಾದರೆ ದೇವರ ರಾಜ್ಯ ಎಲ್ಲಿ ಅದು? ಯೋಹಾನ 19ನೇ ಅಧ್ಯಾಯ 11 ನೀವು ನೋಡಿ. ಅಲ್ಲಿ, ನನ್ನ ತಂದೆಯಾದ ದೇವರು ನಿನಗೆ ಕೊಟ್ಟಿರುವ ಅಧಿಕಾರಕ್ಕೆ ಹೊರತಾಗಿ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುವುದಿಲ್ಲ. ಪೌಲನು ತಿಮೋಥೆಯನಿಗೆ 2 ಅಂಶ ಸಾಕ್ಷಿಗಳನ್ನು, ವಿಶೇಷವಾದಂಥ ಸಾಕ್ಷಿಗಳನ್ನು ಬರೀತಾನೆ. ಮತ್ತು ಆ ಸಾಕ್ಷಿಗಳನ್ನು ನೆನಪಿಸಿ ಆತನು ಹೇಳ್ತಾನೆ, ನಾವು ಕರ್ತನಿಗಾಗಿ ಒಳ್ಳೆಯ ಸಾಕ್ಷಿಗಳಾಗಿರಬೇಕು. ನಾವು ಕರ್ತನಿಗಾಗಿ ನಾವು ಒಳ್ಳೆಯ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ಬರೀತಾನೆ. ಸಂಕಟದ ಸಂದರ್ಭಗಳಲ್ಲಿ ಜನರು ಕಿರುಕುಳ ನೀಡುವಾಗ ದೇವರ ಮುಂದೆ, ಸೈತಾನನ ಮುಂದೆ, ಜನರ ನಡುವೆ ಇದನ್ನೇ ನಾವು ಅರಿಕೆ ಮಾಡಿಕೊಳ್ಬೇಕು. ನಮ್ಮ ಜೀವಿತದಲ್ಲಿ ಯಾವುದೇ ವಿಗ್ರಹಗಳಿಲ್ಲದಿದ್ದಲ್ಲಿ ಮಾತ್ರ ನೀವು ಯಾವಾಗಲೂ ಸಮಾಧಾನ ಹೊಂದಬಹುದು. ಅನೇಕ ಕ್ರೈಸ್ತರಿಗೆ ಒಳ್ಳೆಯ ನೌಕರಿಗಳಿದ್ದಾವೆ, ಒಳ್ಳೆಯ ಮನೆಗಳಿದ್ದಾವೆ, ಲೌಕಿಕವಾದಂಥ ಸೌಕರ್ಯಗಳ ವಿಗ್ರಹಗಳಿವೆ. ನೋಡಿ, ಲೌಕಿಕವಾದಂಥದ್ದನ್ನು ನೀವು ಗಮನಿಸಿ. ಅಬ್ರಹಾಮನಿಗೆ ಇಸಾಕನು ಒಂದು ವಿಗ್ರಹದಂತೆ, ದೇವರ ಆತ್ಮಿಕ ವರಗಳು ಸಹ, ಅಂದರೆ ನಾವು ಇದನ್ನು ನೋಡೋದಾದರೆ ಸೇವೆಯ ವರ ಇದೆಯಲ್ಲ, ಅದು ಬಹಳ ಮುಖ್ಯ. ಕೀರ್ತನೆಗಳು 73:25 ನಾವು ನೋಡ್ತೇವೆ, ಕರ್ತನೆ, ನಾನು ಇಹಲೋಕದಲ್ಲಿ ನಿನ್ನನ್ನಲ್ಲದೆ ಇನ್ಯಾವುದನ್ನು ಮತ್ತು ಇನ್ಯಾರನ್ನೂ ಬಯಸುವುದಿಲ್ಲ. ಪ್ರಿಯರೇ, ಯಾವ ಲೋಕದಲ್ಲೂ, ಅಂತರಂಗದಲ್ಲಿ ಬಹಿರಂಗದಲ್ಲಿ ನಾವು ಯಾವ ಕಾರಣಕ್ಕೂ ನಾವು ಇನ್ಯಾರನ್ನೂ ನಾವು ಪೂಜಿಸುವುದಕ್ಕೆ ಬಯಸುವುದಿಲ್ಲ ಎಂಬುವಂಥ ಒಂದು ದೃಢವಾದಂಥ ನಿರ್ಧಾರಕ್ಕೆ ಬರುವುದು ಬಹಳ ಮುಖ್ಯ ಆಗಿದೆ. ಪ್ರಿಯರೇ, ಯಾವಾಗಲೂ ನಮ್ಮ ನಂಬಿಕೆ, ನಮ್ಮ ಭರವಸೆ ದೇವರಲ್ಲಿ ಮಾತ್ರ ಇರಬೇಕು. ನಮ್ಮ ನಂಬಿಕೆ ದೇವರು, ನಮ್ಮ ಭರವಸೆ ದೇವರು, ನಮ್ಮ ಆಶ್ರಯ ದೇವರು. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವ, ಈ ಮುಂಜಾನೆ ಪ್ರಾರ್ಥನೆಯಲ್ಲಿ ಯಾರ್ಯಾರು ತೊಡಗಿಸ್ಕೊಂಡಿದ್ದಾರೋ ಅವರನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ ಸ್ವಾಮಿ. ಯಾರ್ಯಾರು ಸಂಕಷ್ಟದಿಂದಿದ್ದಾರೋ ಅಪ್ಪ, ಒಂದು ಬಿಡುಗಡೆ ಕೊಡಪ್ಪ, ಬೇಡ್ತಾ ಇದ್ದೇವೆ ಸ್ವಾಮಿ. ನಿಮ್ಮ ಮಕ್ಕಳನ್ನು ಗೌರವಿಸಯ್ಯ, ನನ್ನ ಮಕ್ಕಳಿಗೊಂದು ಸಮಾಧಾನ ಕೊಡಪ್ಪ. ಪ್ಲೀಸ್ ಡ್ಯಾಡಿ, ಸಹಾಯ ಮಾಡು. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್. ಹಲ್ಲೆಲೂಯಾ. 7 ಲ್ಯಾಂಪ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಇನ್ನೂ ಅನೇಕರಿಗೆ ಶೇರ್ ಮಾಡಿ. ಕರ್ನಾಟಕದಲ್ಲಿ 7 ಲ್ಯಾಂಪ್ಸ್ ಚಾನಲ್ ಒಂದು ಸ್ಯಾಟಲೈಟ್ ಚಾನಲ್ ಆಗೋದಕ್ಕೆ
ನಿಮ್ಮೆಲ್ಲರ ಪ್ರಾರ್ಥನೆ ಅಗತ್ಯ ಇದೆ. ಪ್ರಾರ್ಥಿಸಿ. ನಮಸ್ಕಾರ.